ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಬೊಮ್ಮಲ ಸುನೀಲ್ ಸಾಹೇಬರೇ ಗಮನಿಸಿ. 16 ವರ್ಷದಿಂದ ನಮ್ಮ ಸ್ವಯಾಜಿತ ಆಸ್ತಿ ಬಾಬಾ ಕಾಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬಾಬಾ ದೇವಸ್ಥಾನ ನಿರ್ಮಾಣ ಮಾಡಿದೀವಿ. ಸರಿ, ಒಬ್ಬ ಭಾಷಾ ಅಂತ ಯಾರೋ ಇದಾನೆ ಇಲ್ಲಿ, ಎಲ್ಲಿಂದನೋ ಬಂದವರು ಅಂತ ನೇಮ್ ಕೊಟ್ಟಿದ್ದಾರೆ. ಅವಳು ಕನ್ನಡದವ್ರು ಈ ಜಾಗದಲ್ಲಿ ಬೆಳೆದು ಬಿಟ್ರೆ, ನಾನ್ ಲೋಕಲ್, ನಾನ್ ಪಾಕಿಸ್ತಾನನೂ ಅಲ್ಲ, ಎಲ್ಲಿಂದನೂ ಬಂದಿಲ್ಲಲ್ಲ. ನೀರಿಗೆ 16 ವರ್ಷದಿಂದ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಯಾವ್ದು ಕೇಳಿದ್ರು ಭಾಷಾನ್ ಕೇಳಿ. ಪರ್ಮನೆಂಟು ಕನಿಷ್ಠ ಕಾಂಟ್ರಾಕ್ಟ್ ಎಂಪ್ಲಾಯಿಯೂ ಅಲ್ಲದ ಯಲಹಂಕ ಜಿಬಿಎ ಬ್ರೋಕರ್ ಭಾಷಾನ ಆಟ ಟೋಪ ನಿಲ್ಲಿಸಿ. ಅಲ್ಲ, ಅವನ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಆಗ ಭಾಷಾ ಅಂತಾರೆ. ಮೊನ್ನೆ 2 ತಿಂಗಳಿಂದ ಬಾತ್ರೂಮ್ ಚೇಂಬರ್ನೆಲ್ಲ ಅಗದ್ಬಿಟ್ಟು ಬೆಳಿಗ್ಗೆ ಗುರುವಾರ ಭಕ್ತಾದಿಗಳು ಬರೋ ಟೈಮಲ್ಲಿ ಕಕ್ಕಸ್ ನೀರ್ನ ಬಿಟ್ಟು ಹೋಗಿದ್ದಾನೆ. ಯಾರಂತ ಕೇಳಿದ್ರೆ ಭಾಷಾ ಇನ್ಚಾರ್ಜ್ ಅಂತ ಹೇಳ್ತಾರೆ. ಭಾಷಾ ಅಂದ್ರೆ ಯಾರು? BBMPಗೆ ಗೌರ್ಮೆಂಟ್ ಎಂಪ್ಲಾಯ್ ಆತ. ಜಿಬಿಎ ಎಡಬಲ್ಲಿ ರಾಮಕೃಷ್ಣಯ್ಯ, BWSSB ಎಂಜಿನಿಯರ್ ಸಾಹೇಬ್ರೆ, ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ರು ಮೂಲಭೂತ ಸೌಕರ್ಯ ನೀಡಲು ನಿಮಗೇನು ದಾಡಿ? ದೇವಸ್ಥಾನಕ್ಕೆ ಇಷ್ಟಿನಲ್ಲಿ ಯಾರಾದ್ರೂ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿರೋರು ಇದಾರ? ಟ್ಯಾಕ್ಸ್ ಕಟ್ಟಿರೋರು ಇದಾರ? ಮತ್ತೆ ಕಾವೇರಿ ನೀರಿಗೆ ದುಡ್ಡು ಕಟ್ಟಿರೋರು ಇದಾರ? ಸ್ಯಾಂಕ್ಷನ್ ಮಾಡಿಸ್ಕೊಂಡಿದಾರ? ಇದರ ಹೇಳಿ ಉತ್ತರ ಕೊಡಿ. BBMP ಅವರು ಕೊಡ್ಬೇಕು, PWSS ಅವರು ಕೊಡ್ಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಪ್ರತಿಯೊಬ್ರು ನನಗೆ ಕೊಡ್ಬೇಕು. ಬಾಬಾ ದೇವಸ್ಥಾನದ ಭಕ್ತರಿಗೆ ಪರಮ ಹಿಂಸೆ, ಹಿಂದೆ ಅಡ್ಡಾಡಿ ಭಾಷಾ ಸ್ಥಳೀಯ ಪುಡಾರಿಗಳ ಕೈವಾಡ. ಆದ್ರೂ ನಮ್ಗೆ ನೀರ್ ತೊಂದರೆ ಮಾಡ್ತಾರೆ. ಇಲ್ಲ, ಯಾರೋ ಒಬ್ರು ನಾನು ಲಕ್ಷಾಂತರ ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡಿದೀನಿ ಬೋರ್ವೆಲ್ ಅಂತ ಒಬ್ರು ಹೇಳ್ತಾರೆ, ನೀರ್ ಕೊಡಲ್ಲ. ಇಲ್ಲ, ಭಾಷಾ ಇನ್ಚಾರ್ಜ್ ಇದೆ, ಭಾಷಣ ಕೇಳಿ ಅಂತಾರೆ. ಭಾಷಾ ಅಂತ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಈ ಪ್ರಕರಣ ಮತ್ತೆ ಏನಾಗುತ್ತೆ? ರೋಡ್ ಕೊಡಿ ಅಂತ ಕೇಳಿದ್ರೆ ರೋಡ್ ಅವ್ರಿಗೆ ಹೇಳ್ತಾರಂತೆ, ಸಿಮೆಂಟ್ ಹಾಕೋ ಕಾಂಟ್ರಾಕ್ಟರ್ಗಳಿಗೆಲ್ಲ ರಾಮಕೃಷ್ಣಯ್ಯನವರು, AEE ರಾಮಕೃಷ್ಣಯ್ಯನವರು. ಎಲ್ಲಿ ಕಾಂಪ್ಲಿಕೇಟೆಡ್ ಇದೆ ಆ ರೋಡ್ ಅಂತ. ಲೋಕಲ್ ಲೀಡರ್ಸ್ ಎಂಜಿನಿಯರ್ಸ್ ಹೆಸರೇಳಿ ಭಾಷಾ ತಿಂದದ್ದು ಎಷ್ಟು ಗೊತ್ತಾ? ಯಾಕೆ ಅಂದ್ರೆ ನೋಡಿ, ಪಕ್ಕದ ಈ ಜಾಗ 26 ಬಾರಿ 2ಕ್ಕೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದೀನಿ. ಈ ಕಥಾ ಇದೆ, ವರ್ಷ ಟ್ಯಾಕ್ಸ್ ಕಟ್ತಾ ಇದೀನಿ. ದೇವಸ್ಥಾನಕ್ಕೆ ನಾನು 3,65,000 ಟೋಟಲ್ 4 ಲಕ್ಷ ಕಟ್ಟಿದೀನಿ ಬೆಟರ್ಮೆಂಟ್ ಚಾರ್ಜು. ಟ್ಯಾಕ್ಸ್ ಕಟ್ತಾ ಇದೀನಿ ವರ್ಷ ದೇವಸ್ಥಾನಕ್ಕೆ. ಈ ಸತ್ತು ಮಾಡಿಸಿದೀನಿ. ಖಾಲಿ ಸೈಟು, ಅಮಾಯಕರೇ ಇವನ ಟಾರ್ಗೆಟ್. ಇವನ ಎದುರಾಕಿಕೊಂಡ್ರೆ ಅವರ ಕತೆ ಮುಗೀತು. ನಿಮ್ಮ ಹತ್ರ ಬೆಟರ್ಮೆಂಟ್ ಚಾರ್ಜ್ ತಗೊಂಡ್ಮೇಲೆ, ಟ್ಯಾಕ್ಸ್ ತಗೊಳ್ತಿದ್ಮೇಲೆ ಅವ್ರು ಬಂದು ನಮ್ಮ ಆಫೀಸಲ್ಲಿ ಇಷ್ಟಂತ ಅಮೌಂಟ್ ಇರುತ್ತೆ ಕಟ್ಬಿಟ್ಟು ಅವ್ರು ಸ್ಯಾಂಕ್ಷನ್ ಮಾಡಿ ನಿಮ್ಗೆ ರೋಡ್ ಮಾಡ್ಕೊಡ್ಬೇಕು, ಸ್ಯಾನಿಟರಿ ಮಾಡ್ಕೊಡ್ಬೇಕು. ಅವ್ರ ತಪ್ಪು, ರೈಲ್ವೇದಲ್ಲ ಅಂತ ಹೇಳಿದ್ದಾರೆ. ನಾನೀಗ ಪ್ರತಿಯೊಂದು ರೆಕಾರ್ಡ್ ಅಲ್ಲೂ ಇಟ್ಕೊಂಡಿದೀನಿ. ರೈಲ್ವೆ ಮಿನಿಸ್ಟರ್ಗೆ ವಿ ಸೋಮಣ್ಣ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತನಿಖೆ ಮಾಡಿ ಅಂತ. ಅಲ್ಲ, ಅದಕ್ಕೆ ನೀವೇ ಹೊಣೆ ಹಾಕ್ತೀರಾ. ಮತ್ತೆ ನಾನು PWSS ಹೋಗಿ ಚೇರ್ಮನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನೀರು ವ್ಯವಸ್ಥೆಗೆ ಈಗ 1 ವಾರದಿಂದ ನೀರು ವ್ಯವಸ್ಥೆ ಇದೆ, ಒಪ್ಕೊಂತೀನಿ. 3 ತಿಂಗಳು 4 ತಿಂಗಳು 5 ತಿಂಗಳು ಸ್ಟಾಪ್ ಮಾಡ್ತಾರೆ. ನನ್ಗೆ ಎಲ್ಲಾ ಲೈನ್ ಹೋಗ್ತಿರುತ್ತೆ, ದೇವಸ್ಥಾನಕ್ಕೆ ಬರ್ತಾ ಇರಲ್ಲ. ಕಾವೇರಿ ನೀರಿಗೂ ಕಟ್ಟಿದ್ದೀನಲ್ಲ ನಾನು, ಅಲ್ವಾ? ಆಮೇಲೆ ರೋಡ್ ಕೇಳಿದ್ರೆ ಕಾಂಪ್ಲಿಕೇಟೆಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ರಾಮಕೃಷ್ಣಯ್ಯನವರೇ. ಬರೀ 15 ಅಡಿ ರೋಡು ನನ್ನ ಜಮೀನ್ ಆದ್ಮೇಲೆ ನೆಕ್ಸ್ಟ್ ರೈಲ್ವೆ ಪಾರ್ಲರ್ ರೋಡ್. ಯಲಹಂಕ ಜಿಬಿಎನ ಅನಧಿಕೃತ ಭಾಷಾ ಎಂಜಿನಿಯರ್ಸ್ಗೂ ಇವ ಕ್ಯಾರೆ ಅನ್ನಲ್ಲ. ಇವನನ್ನ ಬಾಬಾ ಕೂಡ ಕ್ಷಮಿಸಲ್ಲ. ನಿರೀಕ್ಷಿಸಿ ಬಾಯ್ಕಾಟ್ ಭಾಷಾ ಅತಿ ಶೀಘ್ರದಲ್ಲಿ.